ನಂಬಿಕೆ ಇದೆ ರಾಜಣ್ಣ ಸರ್, ಕಾಂಗ್ರೆಸ್ ಈ ಸಲ ನನ್ನ ಸರ್ವೆ 23 ಗೆಲ್ತೀವಿ ಸರ್. ಈಗ ಬಿಜೆಪಿ ಅವ್ರು ನಾಳೆ ನನಗೆ ಬೈತಾರೆ, ಎರ್ರಾಬಿರಿ ಬೈತಾರೆ ರಾಜಣ್ಣ ಸರ್ ನನ್ನ. ಅವ್ನು ಕೋಲಾರ ಹೋಗ್ತಿದ್ದಾನೆ ರಾಜಣ್ಣ ಸರ್, ಬೆಂಟ್ಲವ್ರು, ದೊಡ್ಡ ಬೆಂಟ್ಲವ್ರು. ರಾಜಣ್ಣ ಸರ್ ನನಗೆ ಆಶೀರ್ವಾದ, ಯಾಕೆಂದ್ರೆ ಸರ್ ನನ್ನ ದೈವ ಬಲ ಏನೋ ಗೊತ್ತಿಲ್ಲ. ನಾನು ಈ 9 ತಿಂಗಳಲ್ಲಿ ಯಾರನ್ನೆಲ್ಲ ಬೈದ್ರು ಅವ್ರಿಗೆಲ್ಲ ಟಿಕೆಟ್ ಮಿಸ್ಸು ಸರ್. ಮುನಿಸ್ವಾಮಿ ಬೈದೆ, ಟಿಕೆಟ್ ಇಲ್ಲ. ಅನಂತ್ ಕುಮಾರ್ ಹೆಗಡೆ ಬೈದೆ, ಟಿಕೆಟ್ ಇಲ್ಲ. ಪ್ರತಾಪ್ ಸಿಂಹನ್ ಬೈದೆ, ಟಿಕೆಟ್ ಇಲ್ಲ. ಈಶ್ವರಪ್ಪ ಬೈದೆ, ಟಿಕೆಟ್ ಇಲ್ಲ. ಅದಕ್ಕೆ ನನಗೆ ದೈವ ಬಲ ಇದೆ. ನನ್ನ ಕರ್ತಬೇಕಲ್ಲ. ಹೌದು ಅಲಿಯಾ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ತಂಟೆಗೆ, ಸೀನಿಯರ್ ಲೀಡರ್ಸ್ ತಂಟೆಗೆ ಬಂದ್ರಿ ಇವರೆಲ್ಲ. ಅಲ್ಲ ರೀ, ಸಿದ್ದರಾಮಯ್ಯ ಸಾಹೇಬ್ರ ಒಂದು ಅಹಿಂದ ನಾಯಕ. ಇವತ್ತು ನನ್ನಂತ ಅಹಿಂದ ಹುಡುಗರಿಗೆ ಫ್ಯೂಚರ್ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು, ರಾಜಣ್ಣ ಸಾಹೇಬ್ರು ನಮ್ಮೆಲ್ಲರೂ ಫ್ಯೂಚರ್ ರೀ. ಅವ್ರು ನೋಡ್ಕೊಂಡು ರಾಜಕೀಯದಲ್ಲಿ ಮೇಲೆ ಬರ್ತಿರೋರು ನಾವು. ಇವತ್ತು ರಾಜಣ್ಣ ಸಾಹೇಬ್ರ ರಾಜಕೀಯ ಜೀವನ ತಮಾಷೆನೇನ್ರಿ. ರಾಜಕೀಯದಲ್ಲಿ ಇವತ್ತು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಐತೇನೆ, 5 ಏಳ್ಲಿ ಹೇಗೆ ಕೈಯಲ್ಲೇ ಸ್ವಾಮಿ ಕೊಂಡ್ರ ಅಂಡರ್ 40-50 ಏಳು ರಾಜಕೀಯ ವಿಶೇಷ ಇದೆ. 15 ಬಡ್ಜೆಟ್ ಮಂಡಿಸಿದ್ದಾರೆ ಅಂದ್ರೆ ಅವ್ರ ತಾಕತ್ ಅರ್ಥ ಮಾಡ್ಕೋಬೇಕು ಸರ್. ನೀವು ತಾಕತ್ ಅರ್ಥ ಮಾಡ್ಕೋಬೇಕು. ಅಣ್ಣ ಬೂತಲ್ಲಿ ಹೋಗಿ ಹೇಳಿ, ಕಾಂಗ್ರೆಸ್ ಪಾರ್ಟಿಗೆ ಓಟ್ ಕೇಳಿ. ಅಣ್ಣ ಬಿಜೆಪಿ ಅವ್ರಿಗೆ ಏನಾದ್ರು ನೀವು ಓಟ್ ಹಾಕಿದ್ರೆ ಅವ್ರ ಗ್ಯಾರಂಟಿಗಳು ನಿಲ್ಲಿಸ್ಬಿಡ್ತಾರೆ. ಮೊದಲೇ ಹೇಳ್ತಾ ಇದ್ದೀನಿ, ಗ್ಯಾರಂಟಿಗಳು ನಿಲ್ಲಿಸ್ತಾರೆ. ಇನ್ನಿಲ್ಲೊಬ್ರು ಇದ್ದಾರೆ, ಇಲ್ಲಿ ಬಿಜೆಪಿಯಲ್ಲಿ ಒಬ್ರು ನಿಂತಿದ್ದಾರೆ. ಈ ನಮ್ಮೂರ್ ಕಡೆ ಡ್ರಾಮಾಗಳು ಮಾಡ್ತಾರೆ ಕರ್ಗಿಟ್ ಟೈಮಲ್ಲಿ. ಈ ಡ್ರಾಮಾ ಮಾಸ್ಟರ್ ಹೇಳ್ತಾರೆ, ಏಳ್ರ ಅಂದ್ರೆ ಒಡ 5 ಕಿತ್ತಾಕೋ 6 ಕಿತ್ತಾಕೋ ಏಡ್ಸಿದಿ ಅಣ್ಣ. నువ్వు ఏడిస్తే కన్నీళ్ళు రొంత వచ్చి నిక్క తొడుచుకోవాలన్నా. రాకముందే అడ్డు పెట్టుకుంటే నువ్వు కన్నీళ్ళు కారి తొడుచుకోలే కాకుండా ఖర్చు ఇంకా కన్నీళ్ళే రాలే అన్న. నేను జూమ్ చేసి ఎన్ని కితాలు చూసినాను, ఒక డ్రాప్ కనపడలేదు. ನನಗೆ ಅನ್ನಿಸ್ತು, ನನಗೆ ಈವಾಗ ಕೂಡ ಅನ್ಕೊಂಡೆ ನಾನು ಸುಧಾಕರ್ ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ. ಅಣ್ಣ ಈ ದೇವಸ್ಥಾನದ ಹತ್ರ ಹೋದ್ರೆ ಹಳೆ ಲವರ್ ಕಾಣಿಸಿದ್ರೆ ಎಲ್ಲ ಜ್ಞಾಪಕ ಬರೋದಣ್ಣ. ಹಂಗೆ ಸುಧಾಕರ್ ಹೆಸರು ಎತ್ತಿದ್ರೆ ಅದು ಏನಾಗುತ್ತೆ ಅನ್ನೋ ನನಗೆ ಗೊತ್ತಿಲ್ಲ. ನಾನು ಈಗ ಡಿಸೆಂಟ್ ಅಂತ ಮಾತಾಡಬಾರ್ದು ನನ್ನ ಕೈಯಲ್ಲಿ ಆಗ್ತಿಲ್ಲ. ಈಗಿಂದ ಒಂದು ಸ್ವಲ್ಪ ಹೊತ್ತಡಿ ಈಗ 4 ಗಂಟಲು ಮಾತಾಡಕ್ಕೆ ಇಲ್ಲ. ನೆಕ್ಸ್ಟ್ 5 ಗಂಟೆಗೆ ವೈನ್ ಬಗ್ಗೆ ಮಾತಾಡಲ್ಲ. ವೈನ್ ಅಸೆಂಬ್ಲಿ ಬೇರೆ ಸುಸ್ಕೊಂಡ నాకు తెలుసు. ಆ ಶಿಡ್ಲಘಟ್ಟ ಸರ್ಕಲ್ ಇಂದ 2-2.5 ಕಿಲೋಮೀಟರ್ ದೂರದಲ್ಲಿ ಅನ್ಕನೂರ್ ಜೈಲು ಮುಂದೆ ನಿಂತ್ಕೊಂಡು ನುಗುತಳ್ಳಿ ರವಿ ಅಣ್ಣ, ಭರಣಿ ವೆಂಕಟೇಶ್ ಅಣ್ಣ, ಪ್ರಕಾಶ್ ಅಣ್ಣ ನಾನು ಸುರಿಸಿದ ಕಣ್ಣೀರಿಗಿಂತ ದೊಡ್ಡದಲ್ಲ ಕಣ್ಣೀರು ನಿಂದು. 10 ತಿಂಗಳು ಅಜ್ಞಾತವಾಸ ಅಂತಿದ್ರೆ 5 ವರ್ಷ 10ವರೆಯಿಂದ 5 ಗಂಟೆವರೆಗೂ ಕೋರ್ಟ್ಗಳು ಸುತ್ತಿ ಜೈಲಿಗೆ ಹೋಗಿ ಅರೆಸ್ಟ್ ಆಗಿ 22 ಕೇಸ್ ಹಾಕ್ಸ್ಕೊಂಡು ಏನಾಗುತ್ತೋ ಕೇಸುಗಳಿಗೋಸ್ಕರ, ಲಾಯರ್ ಫೀಸ್ಗೋಸ್ಕರ ಎಷ್ಟು ಹೈಕೋರ್ಟ್ ಅಲ್ಲಿ ಒಂದು ಕೇಸ್ ಕ್ಲಾಶ್ ಹಾಕೊಂಡ್ರೆ ಅಭದ್ರತೆ ಏನಾಗುತ್ತೋ. ಮೇ 13ನೇ ತಾರೀಕು ಕೋವಿಡ್ ಅಲ್ಲಿ ತೀರೋದ 1000 ಪೇಷಂಟ್ಸ್ಗೆ ಆತ್ಮಕ್ಕೆ ಶಾಂತಿ ಸಿಕ್ತು. ಯಾಕೆಂದ್ರೆ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಬ್ರು ಸೋದ್ರು, ನಾನು ಗೆದ್ದೆ.